ಕೇಂದ್ರ ಕಚೇರಿ ಮೇಲಿನ ಲೋಕಾಯುಕ್ತ ದಾಳಿ ನಡೆಯಿತು. ಆದರೆ ಆ ಬಳಿಕ ಮುಂದೇನಾಯಿತು? ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿರೋ ಬಿಡಿಎ ಅಕ್ರಮ ಹಳ್ಳ ಹಿಡಿತಾ ಇದೆಯಾ? ದಾಳಿ ನಡೆದು 10 ದಿನ ಆದರೂ ಒಬ್ಬ ಕ್ಲರ್ಕ್ ವಿರುದ್ಧವೂ ತನಿಖೆ ನಡೆದಿಲ್ಲ. ಯಾಕೆ? ಬನ್ನಿ ನೋಡೋಣ. ಬಿಡಿಎ ಭ್ರಷ್ಟರ ಮೇಲಿನ ಲೋಕ ದಾಳಿ ಹಳ್ಳ ಹಿಡಿತ. ಬಿಡಿಎ ಮೇಲಿನ ಲೋಕಾಯುಕ್ತ ದಾಳಿ ನಾಮಕಾವಸ್ಥೆಗ. ಬಿಡಿಎ ಅಂದ್ರೆ ಭ್ರಷ್ಟಾಚಾರ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಯಾವುದೇ ಕೆಲಸ ಆಗ್ಬೇಕಿದ್ರೂ ಜನ ದುಡ್ಡು ಕೊಡಬೇಕು, ಹಣ ಕೊಟ್ರೆ ಕಾನೂನುಗಳೇ ಮಾಯವಾಗುತ್ತವೆ, ಅಕ್ರಮಕ್ಕೆ ಸ್ವತಃ ಪ್ರಾಧಿಕಾರದ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅಂತ ದೂರುಗಳು ಕೇಳಿ ಬಂದಿದ್ವು. ಬಿಡಿಎ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿರೋದ್ರಿಂದ ಬಿಡಿಎ ಕಚೇರಿ ಮೇಲೆ ಲೋಕಾಯುಕ್ತ ಟೀಮ್ ದಾಳಿ ಮಾಡಿತ್ತು. ಬ್ರೋಕರ್ಗಳನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆದ್ರೆ ಆ ಬಳಿಕ ಇಡೀ ಪ್ರಕರಣ ಹಳ್ಳ ಹಿಡಿತ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ದಾಳಿ ವೇಳೆ ಪ್ರತಿ ಲೇಔಟ್ನ ಪ್ಲಾನ್, ಭೂಸ್ವಾಧೀನ ಪ್ರಕ್ರಿಯೆ, ಭೂ ಪರಿಹಾರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿತ್ತು. ಕೇಂದ್ರ ಕಚೇರಿ ಆವರಣದಲ್ಲಿ ಓಡಾಡಿದ್ದ ಬ್ರೋಕರ್ ಅನಿಲ್ ಕುಮಾರ್, ಆದಿನಾರಾಯಣ್, ಮಂಜಪ್ಪನನ್ನ ಲೋಕಾಯುಕ್ತರು ವಶಕ್ಕೆ ಪಡೆದಿದ್ರು. ದಾಳಿ ನಡೆದು 8 ದಿನಗಳೇ ಕಳೆದ್ರೂ ಯಾವ ಅಧಿಕಾರಿ ವಿರುದ್ಧವೂ ಕ್ರಮ ಕೈಗೊಳ್ಳದೆ ಇರೋದು ಲೋಕಾಯುಕ್ತ ದಾಳಿ ಬಗ್ಗೆ ಅನುಮಾನ ಮೂಡಿದೆ. ಈ ಹಿಂದೆ ಎಸಿಬಿ ಕೂಡ ಬಿಡಿಎ ಭ್ರಷ್ಟರ ವಿರುದ್ಧ ದಾಳಿ ನಡೆದಿತ್ತು. ಆಗಲೂ ಯಾವ ಅಧಿಕಾರಿಗೂ ಶಿಕ್ಷೆ ಆಗಿರಲಿಲ್ಲ. ಇದೀಗ ಬಿಡಿಎ ಕೇಂದ್ರ ಕಚೇರಿ ಮೇಲೆ ಲೋಕಾಯುಕ್ತರಿಂದಲೂ ರೇಡ್ ಆಗಿತ್ತು. ಆದ್ರೂ ಕೆಎಎಸ್ ಅಧಿಕಾರಿ ಇರಲಿ, ಒಬ್ಬ ಕ್ಲರ್ಕ್ ವಿರುದ್ಧವೂ ತನಿಖೆ ನಡೀತಿಲ್ಲ. ಇದು ಪ್ರಾಧಿಕಾರದ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಿಡಿಎ ಅಂದ್ರೆ ಭ್ರಷ್ಟ ಅಧಿಕಾರಿಗಳ ಗೂಡು ಎನ್ನುವಂತಾಗಿದೆ. ದುಡ್ಡು ಕೊಟ್ಟರೆ ಮಾತ್ರ ಅಲ್ಲಿ ಕೆಲಸಗಳಾಗ್ತವೆ. ನೀವು ಬಿಡಿಎ ಆಫೀಸ್ ಒಳಗಡೆ, ಕಚೇರಿ ಒಳಗಡೆ ಕಾಲಿಕ್ಕಿದ್ರೆ ಅಲ್ಲಿರುವ ಕುರ್ಚಿ ಬೆಂಚು ಎಲ್ಲ ದುಡ್ಡು 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 ಎಂದು ಜನಸಾಮಾನ್ಯರ ರಕ್ತ ಹೀರುವ ಸಂಸ್ಥೆಯಾಗಿದೆ. ಈಗ ಏನೊಂದು ಲೋಕಾಯುಕ್ತ ರೇಡ್ ಆಗಿ 8 ರಿಂದ 10 ದಿನ ಆಯಿತು. ನಮಗೆಲ್ಲ ಒಂದು ಭರವಸೆ ಇತ್ತು, ಲೋಕಾಯುಕ್ತ ರೇಡ್ ಆಗಿದೆ, ಅಲ್ಲಿಯ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಶಿಕ್ಷೆ ಆಗುತ್ತೆ, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆಗೆ ಗುರಿ ಆಗ್ತಾರೆ ಅಂತ ಒಂದು ನಂಬಿಕೆ ಇಟ್ಟಿದ್ವಿ. ಆದರೆ ಇವತ್ತು ಬರೀ ಬಿಲ್ಡಪ್ಪಿಗೋಸ್ಕರ ಏನು ಲೋಕಾಯುಕ್ತ ಇಲಾಖೆಯವರು ರೇಡ್ ಮಾಡಿದ್ರು ಅನ್ನೋ ಅನುಮಾನ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಲೋಕಾಯುಕ್ತರು ರೇಡ್ ಮಾಡಿದ ವೇಳೆ ಸಿಕ್ಕ ದಾಖಲೆಗಳ ಮೇಲೆ ಕ್ರಮ ಆಗುವುದು ನಿಶ್ಚಿತ. ಆದ್ರೆ ಸ್ವಲ್ಪ ತಡ ಆಗಬಹುದು. ಆದ್ರೆ ಈ ಕೇಸ್ನಲ್ಲಿ ಯಾರಾದ್ರೂ ಒತ್ತಡ ಹಾಕಿದ್ದಾರಾ ಅನ್ನೋದು ಜನರಲ್ಲಿ ಮೂಡುತ್ತಾ ಇರುವಂತಹ ಅನುಮಾನ. ಶರಣು ಹಂಪಿ, ನ್ಯೂಸ್ 18, ಬೆಂಗಳೂರು.